ಎಲ್ರಿಗೂ ನಮಸ್ಕಾರ. ಇಂದಿನ ಪ್ರವಚನದಲ್ಲಿ ನಾನು ಸಪ್ತರ್ಷಿಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ಋಷಿ ಅಂದರೆ ಏನು? ಋಷಿ ಅಂದರೆ ಯಾರು ಅಂದರೆ ಋಷತಿ ಜ್ಞಾನೇನ ಸಂಸಾರ ಪಾರಂ ಋಷಿ ಅಂದರೆ ಏನಪ್ಪ? ಜ್ಞಾನದಿಂದ ಸಂಸಾರದ ಕೊನೆಯನ್ನು ಮುಟ್ತಕ್ಕಂಥವನು ಅಂತ ಅರ್ಥ. ಅಂದರೆ ತಪಸ್ಸು ಮಾಡಿ 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 ಎಲ್ಲ ಪಾಪಗಳನ್ನೆಲ್ಲ ಕಳೆದುಕೊಂಡವನು, ಸತ್ಯಸಂಧನು, ವೇದ ಮತ್ತು ವೇದಾಂಗಗಳನ್ನು ಚೆನ್ನಾಗಿ ತಿಳಿದುಕೊಂಡವನು ಕೂಡ ಅವನನ್ನು ನಾವು ಋಷಿ ಅಂತ ಕರಿತೇವೆ. ಈ ಋಷಿ ಅನ್ನೋದ್ರಲ್ಲಿ ಎಷ್ಟು ವಿಧ ಇದೆ ಗೊತ್ತಾ? 7 ವಿಧ ಇದೆ ಅಂತ ಹೇಳ್ತಾರೆ. ಸಪ್ತರ್ಷಿಗಳು ಬೇರೆ. ಈ 7 ವಿಧದ ಋಷಿಗಳು ಯಾರು ಅಂದರೆ ಹೇಳ್ತೇನೆ ನೋಡಿ. ಬ್ರಹ್ಮರ್ಷಿ, ದೇವರ್ಷಿ, ಮಹರ್ಷಿ, ಪರಮರ್ಷಿ, ಕಾಂಡರ್ಷಿ, ಶ್ರುತರ್ಷಿ ಮತ್ತು ರಾಜರ್ಷಿ. ಏನು ನಮಗೆ ಗೊತ್ತಿರುತ್ತೆ, ಬ್ರಹ್ಮರ್ಷಿ ವಿಶ್ವಾಮಿತ್ರರು, ಮಹರ್ಷಿ ವಾಲ್ಮೀಕಿಗಳು, ದೇವರ್ಷಿ ನಾರದರು ಅಂತ ಅಷ್ಟೇ. ಇನ್ನೆಲ್ಲ ಇವೆಲ್ಲ ಗೊತ್ತಿರೋದು. ರಾಜರ್ಷಿ ಜನಕ, ಹೀಗೆ ಎಷ್ಟು ಗೊತ್ತಿರುತ್ತೆ ಹೊರತು ನಮಗೆ ಅದು ಪೂರ್ತಿಯಾಗಿ ನಮಗೇನು ಗೊತ್ತಿರೋದಿಲ್ಲ. ಈಗ ಹೇಳ್ತೇನೆ ನೋಡಿ. ವ್ಯಾಸಾದ್ಯಸ್ತು ಮಹರ್ಷಯ, ಪರಮರ್ಷಯಸ್ತು ಭೇಲಾದ್ಯೌ, ದೇವರ್ಷಯ ಕಣಾದಯ, ಬ್ರಹ್ಮರ್ಷಯೋ ವಸಿಷ್ಠಾದ್ಯಾ, ಸುಶ್ರುತಾದ್ಯಾ ಶ್ರುತರ್ಷಯ, ಋತುಪರ್ಣಾದಯೋ ರಾಜರ್ಷಯ, ಕಾಂಡರ್ಷ್ಯಸ್ತ್ವಮೀ ಜೈಮಿನ್ಯಾದ್ಯಾ ಅಂತ ಹೇಳಿದ್ದಾರೆ. ಯಾರ್ಯಾರು ಮಹರ್ಷಿಗಳು, ಯಾರ್ಯಾರು ಪರಮರ್ಷಿಗಳು, ಯಾರ್ಯಾರು ದೇವರ್ಷಿಗಳು, ಯಾರ್ಯಾರು ಬ್ರಹ್ಮರ್ಷಿಗಳು, ಯಾರ್ಯಾರು ಶ್ರುತರ್ಷಿಗಳು, ಯಾರ್ಯಾರು ರಾಜರ್ಷಿಗಳು, ಯಾರ್ಯಾರು ಜೈಮಿನಿಗಳು ಕಾಂಡರ್ಷಿಗಳು ಅಂತಕ್ಕಂಥದ್ದನ್ನು ಈ ಒಂದು ಶ್ಲೋಕ ಹೇಳುತ್ತೆ. ವ್ಯಾಸ ಮುಂತಾದವರೇ ಮಹರ್ಷಿಗಳು, ಭೇಲ ಮುಂತಾದವರೇ ಪರಮರ್ಷಿಗಳು, ಕಣ ಋಷಿ ಇದರಲ್ಲ ಮುಂತಾದವರೇ ದೇವರ್ಷಿಗಳು, ನಾರದರೆಲ್ಲ ಬರ್ತಾರೆ. ವಸಿಷ್ಠರು ವಿಶ್ವಾಮಿತ್ರರೆಲ್ಲ ಬ್ರಹ್ಮರ್ಷಿಗಳು, ಸುಶ್ರುತ ಇದರಲ್ಲ ಅವರ ಅಂಥವರೆಲ್ಲ ಶ್ರುತರ್ಷಿಗಳು, ಋತುಪರ್ಣಾದಿಗಳು ರಾಜರ್ಷಿಗಳು, ಜೈಮಿನಿ ಮುಂತಾದವರು ಕಾಂಡರ್ಷಿಗಳು. ಈ ರೀತಿ 7 ಬಗೆಯ ಋಷಿಗಳನ್ನು ತ್ರಿಕಾಂಡದಲ್ಲಿ ಉಲ್ಲೇಖಿಸಿದ್ದಾರೆ. ಇಂತಹ ಋಷಿಗಳು ಮಹಾ ತಪಸ್ವಿಗಳು, ಮಹಾತ್ಯಾಗಿಗಳಾಗಿರ್ತಾರೆ. ಋಷಿಗಳು ತಮ್ಮ ನಿರ್ಮಲವಾದ ಅಂತಃಕರಣದಿಂದ, ಉಜ್ವಲ ತಪಸ್ಸಿನ ಮಹಿಮೆಯಿಂದ ಸತ್ಯವನ್ನು ನೇರವಾಗಿ ಕಂಡವರಾಗಿರ್ತಾರೆ. ಮತ್ತು ಕಂಡದ್ದನ್ನು ಅವರು ಆಡ್ತಾರೆ, ಶಿಷ್ಯರಿಗೆ ಬೋಧಿಸ್ತಾರೆ, ಆಮೇಲೆ ಅದನ್ನು ಗ್ರಂಥ ರೂಪದಲ್ಲಿ ಬರೀತಾರೆ. ಅದಕ್ಕೆ ಋಷಿ ದರ್ಶನೇ ಕಿಲ ಅನ್ನೋ ಹಾಗೆ ಅವರು ಕಂಡದ್ದೇ ಸತ್ಯ, ಆಡಿದ್ದೇ ಸತ್ಯ ಅಂತಕ್ಕಂಥದ್ದು. ಅವ್ರ ನುಡಿಗಳೇ ದರ್ಶನ ಅಂತ ಅನಿಸುತ್ತೆ. ಇಂತಹ ಋಷಿಗಳನ್ನು ಹೊಂದಿರತಕ್ಕಂತಹ ದೇಶ ಯಾವುದು? ನಮ್ಮ ಪುಣ್ಯ ಭೂಮಿ ಭಾರತ ರೀ. ನಮ್ಮ ಭಾರತನೇ ಇಂಥ ಋಷಿಗಳನ್ನೆಲ್ಲ ಹೊಂದಿರತಕ್ಕಂಥ ದೇಶ. ಭಾರತ ಸಂಸ್ಕೃತಿ ಅಂತಂದರೆ ಋಷಿ ಸಂಸ್ಕೃತಿ, ಆರ್ಷ ಸಂಸ್ಕೃತಿನಲ್ವೇ ಅದು. ಋಷಿಗಳು ವಿಶ್ವಕ್ಕೇ ದಾರಿದೀಪವಾಗಿರ್ತಕ್ಕಂಥವ್ರು. 5,000 ವರ್ಷಗಳ ಹಿಂದೆ ಪ್ರಪಂಚದ ಯಾವುದೇ ದೇಶದಲ್ಲಿ ಇನ್ನೂ ನಾಗರಿಕತೆಯೇ ಕಣ್ಣು ಬಿಟ್ಟೇ ಇರಲಿಲ್ಲ. ಅಂಥ ಸಮಯದಲ್ಲೇ ಭಾರತದಲ್ಲಿ ಗಣಿತ, ವೈದ್ಯ, ವಿಜ್ಞಾನ, ಜ್ಯೋತಿರ್ವಿಜ್ಞಾನ ಮುಂತಾದ ಶಾಖೆಗಳಲ್ಲಿ ಸುಮಾರು ಹೇಗೆ ಅಂದರೆ ಅಸಾಮಾನ್ಯ ಪ್ರಗತಿ ಸಾಧಿಸಿತ್ತು ನಮ್ಮ ಭಾರತ. ಭಾರತ ಪ್ರಪಂಚದಲ್ಲೇ ಪ್ರಥಮ ಸ್ಥಾನದಲ್ಲಿತ್ತು ಆಗ ವಿಶ್ವದ ಮೊದಲ ಪುಸ್ತಕ ಋಗ್ವೇದದ ರಚನೆ ಆಗಿತ್ತು. ಋಷಿಗಳು ರಚಿಸಿರ್ತಕ್ಕಂತಹ ವೇದ ಸೂಕ್ತಿಗಳನ್ನು ಅವಲೋಕಿಸಿದ್ರೆ ನಾವೀಗ ವಿಜ್ಞಾನದಲ್ಲಿ ಏನೇನು ನಾವು ಪ್ರಗತಿ ಹೊಂದಿದ್ದೀವೋ ಅದೆಲ್ಲ ವೇದಾಧಾರಿತ ಅನ್ನತಕ್ಕಂಥದ್ದು ನಮಗೆ ಅತಿಶಯೋಕ್ತಿಯೇ ಅಲ್ಲ ರೀ. ಇವತ್ತೇನು ವಿಮಾನ ಅದನ್ನು ಹೇಳ್ತೀನಿ ನೋಡಿ. ಉದಾಹರಣೆಗೆ ಮಹರ್ಷಿ ಭಾರದ್ವಾಜರು ಬರೀತಾರೆ ಅಂಶುಬೋಧಿನಿ ಅನ್ನೋ ಗ್ರಂಥದಲ್ಲಿ ಲೋಹಶಾಸ್ತ್ರದ ಬಗ್ಗೆ ಒಂದು
ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಆ ಪುಸ್ತಕ ನಮ್ಮ ಮನೆಯಲ್ಲಿ ಇದೆ, ಅದನ್ನು ನೋಡ್ಬಿಟ್ಟು ನಾನು ನಿಮ್ಗೆ ಹೇಳ್ತಾ ಇರೋದು. ಅವರ ಇನ್ನೊಂದು ಗ್ರಂಥ ಯಂತ್ರ ಸರ್ವಸ್ವ ಅಂತ. ಆ ಯಂತ್ರ ಸರ್ವಸ್ವದಲ್ಲಿ ವಿಮಾನ ಪ್ರಕರಣಂ ಅಂತ ಇದೆ. ಅದರಲ್ಲಿ ಭಾರದ್ವಾಜರು ಬರೆದಿರ್ತಕ್ಕಂಥದ್ದು ನಾನು ಹೇಳ್ತಾ ಇರೋದು 32 ವಿಮಾನಗಳ ರಹಸ್ಯಗಳನ್ನು ಅಮೋಘವಾಗಿ ಪ್ರಕಟಪಡಿಸಿದ್ದಾರೆ. ನೀವು ನಂಬ್ತೀರಾ? ಇವತ್ತು ಯಾರೋ ಕಂಡುಹಿಡಿದುಬಿಟ್ರು ವಿಮಾನನ ಅಂತ ಇಂಗ್ಲೀಷ್ನವ್ರ ಹೆಸರಲ್ಲಿ ನೀವು ನಮ್ಮವ್ರನ್ನ ನಗಣ್ಯ ಮಾಡಿಬಿಟ್ಟಿದ್ದೀರಾ. ಆದರೆ ಭಾರತೀಯರೇ ತಿಳಿದುಕೊಳ್ಳಿ, ವಿಮಾನವನ್ನು ಕಂಡಿಡ್ತಕ್ಕ ವಿಮಾನದ ಪಾರ್ಟ್ ಹೇಗೆ ಮಾಡೋದಂದರೆ ಯಾವ್ಯಾವುದು ಪ್ರತಿಯೊಂದು ಡೀಟೇಲಾಗಿ ವಿಮಾನವನ್ನು ಕನ್ಸ್ಟ್ರಕ್ಷನ್ ಆಫ್ ಏರೋಪ್ಲೇನ್ನ ಮೊದಲು ಬರೆದಿರ್ತಕ್ಕಂಥದ್ದು ವಿಮಾನ ಪ್ರಕರಣ ನಮ್ಮಲ್ಲಿ ಭರದ್ವಾಜ ಮುನಿಗಳು ಎಷ್ಟು ಸಹಸ್ರ ವರ್ಷಗಳ ಹಿಂದೆ. ಅರ್ಥ ಆಯ್ತಾ? 32 ವಿಮಾನ ರಹಸ್ಯವನ್ನು ಬರೆದಿದ್ದಾರೆ ಅವರು. ಪರಾಶರ ಮಹರ್ಷಿಗಳಿಂದ ಜ್ಯೋತಿರ್ವಿಜ್ಞಾನ ಹೇಗೆ ಅಸ್ಟ್ರಾನಮಿ ಏನು ಹೇಳ್ತದೆ, ಅಸ್ಟ್ರಾಲಜಿನ ಕರಾರುವಾಕ್ಕಾಗಿ ಪರಾಶರರು ಬರೆದಿದ್ದಾರೆ. ಮಹಾಭಾರತದ ಗಾಂಧಾರಿಯ 100 ಜನ ಮಕ್ಕಳಿದಾರಲ್ಲ, ಅವ್ರು ಯಾರು ಅಂದ್ಕೊಂಡ್ರಿ? ಇವಾಗಿನ ಟೆಸ್ಟ್ ಟ್ಯೂಬ್ ಬೇಬೀಸ್ ಅಂತ ಏನು ಹೇಳ್ತೀರಾ, ಆ ಪ್ರಣಾಳ ಶಿಶುಗಳೇ ಅವರು. ವ್ಯಾಸ ಮಹರ್ಷಿಗಳಿಂದ ರಚಿತವಾಗಿರ್ತಕ್ಕಂಥ ಮಹಾಭಾರತದ ಆಧಾರದಿಂದಲೇ ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಲು ಕಾರಣ ಆಗಿದೆ ಅಂತ ಹೇಳಬಹುದು. ಹೇಗೆ ಪ್ರಣಾಳ ಶಿಶುವನ್ನು ತಯಾರು ಮಾಡಿದ್ರು ಅಂತಕ್ಕಂಥದ್ದನ್ನು ಕೂಡ ಗ್ರಂಥದಲ್ಲಿ ಉಲ್ಲೇಖವಾಗಿದೆ. ಅದಕ್ಕೋಸ್ಕರನೇ ಭಾರತೀಯರೇ, ಹಿಂದೂಗಳೇ, ಮೊದಲಿಗೆ ನಾನು ನಿಮಗೆ ಹೇಳ್ತಕ್ಕಂಥದ್ದು ಏನು ಅಂದರೆ, ಪ್ರತಿಯೊಬ್ಬರೂ ನಮ್ಮ ಮೂಲ ರಾಮಾಯಣ ಮತ್ತು ಮಹಾಭಾರತ ಮೂಲ ಗ್ರಂಥಗಳನ್ನು ಓದಿ. ನಿಮಗೆ ಅದ್ಭುತ ಅನಿಸುತ್ತೆ. ಸುಮ್ಮನೆ ಏನೋ ಈಗ ಬದಿರ್ತಾರಲ್ಲ ಉಪ್ಪು ಖಾರ ಹಾಕಿ ಅದೆಲ್ಲ ಓದಿದ್ರೆ ನಿಮಗೆ ಪ್ರಯೋಜನ ಆಗಲ್ಲ, ಬರೀ ಡೌಟ್ಸ್ ಸ್ಟಾರ್ಟ್ ಆಗುತ್ತೆ. ಮೂಲ ಗ್ರಂಥಗಳನ್ನು ಓದೋದ್ರಿಂದ, ವೇದಗಳನ್ನು ಓದೋದ್ರಿಂದ, ಉಪನಿಷತ್ತುಗಳನ್ನು ಓದೋದ್ರಿಂದ, ರಾಮಾಯಣ ಮಹಾಭಾರತ ಭಗವದ್ಗೀತಾ ಎಲ್ಲ ಓದೋದ್ರಿಂದ ನಿಮಗೆ ನಮ್ಮ ಭಾರತದ ಹಿರಿಮೆ ಅದು ಎಲ್ಲ ಕಂಪ್ಲೀಟ್ ನಿಮಗೆ ಏನಪ್ಪ ಅನ್ನೋಷ್ಟು ರೋಚಕವಾಗಿ ನಿಮಗೆ ವಿಷಯಗಳು ಸಿಗುತ್ತೆ. ಅರ್ಥ ಆಯ್ತಾ? ಇನ್ನು ವಾಸ್ತುಶಿಲ್ಪಶಾಸ್ತ್ರವೂ ಕೂಡ ನಿಮಗೆ ತಿಳ್ಕೊಂಡಿರ್ಬೋದು. ವಾರಣಾವತದಲ್ಲಿ ಅರಗಿನ ಅರಮನೆ ಪ್ರಸ್ತುತ ಬರುತ್ತೆ. ಇದು ಮಹಾಭಾರತದಲ್ಲಿ ನಿಮಗೆ ಅದು ಗೊತ್ತಾಗುತ್ತೆ, ಅರಗಿನ ಅರಮನೆದು. ಆಯಿತಾ? ಅದನ್ನು ನೀವು ನೋಡಿದ್ರೆ ಅವ್ರಿಗೆ ಅಷ್ಟು ಮಟ್ಟಿಗೆ ಅವ್ರದ್ದು ವಾಸ್ತುಶಾಸ್ತ್ರ ಹೇಗಿತ್ತು ಅನ್ನೋದು ಗೊತ್ತಾಗುತ್ತೆ ಅದರಿಂದ. ಮತ್ತು ಹೀಗೆ ಇನ್ನೂ ಹೇಳಬೇಕು ಅಂದರೆ ನೋಡಿ, ಒಂದು ಹೇಳ್ತೇನೆ ನಾನು. ಯಾವಾಗ ಅಂತಂತಂದರೆ, ದುರ್ಯೋಧನ ಅದೇ ಇವು ಮಯಾ ನಿರ್ಮಿತ ಕಟ್ಟಿರ್ತಾರಲ್ಲ, ಏನು ಇಂದ್ರಪ್ರಸ್ಥದಲ್ಲಿ ಕಟ್ಟಿದಾಗ ದುರ್ಯೋಧನ ನಕ್ಕುಬಿಟ್ಟ ಅಂಥೇಳಿ ಆ ಕಾರಣಕ್ಕೆ ತಾನೇ ಪಾಂಡವರಿಗೆ ಅದನ್ನು ಕಟ್ಟಿಸಿರೋದನ್ನು ಇವರು ದುರ್ಯೋಧನ ವಶಪಡಿಸ್ಕೊಂಡ್ಬಿಡ್ತಾನೆ. ಏನು ಜಾಗ ಕೊಡೋಲ್ಲ, ಒಂದು ಸೂಜಿ ಮನಸ್ಸು ಜಾಗನೂ ಕೊಡೋಲ್ಲ ಅಂತ ಯುದ್ಧ ಮಾಡಿ ತೊಗೊಳ್ಬೇಕಾಗುತ್ತೆ. ಅದರಲ್ಲಿ ಏನು ಮಾಡಿ ಕೃಷ್ಣಂಗೆ ಇವೆಲ್ಲ ಗೊತ್ತಿರುತ್ತಲ್ವ, ಅದಕ್ಕೆ ಅವನು ಏನು ಮಾಡಿರ್ತಾನೆ ಅಲ್ಲಿ ಅಂದರೆ, ಸೆಂಟರ್ ಪಾಯಿಂಟ್ ಮಧ್ಯದಲ್ಲೇ ಇಂದ್ರಪ್ರಸ್ಥದ ಅರಮನೆಯ ಮಧ್ಯದಲ್ಲೇ ಏನು ಮಾಡಿರ್ತಾರೆ ಅಂತಂದರೆ, ಬ್ರಹ್ಮಸ್ಥಾನದಲ್ಲೇ ಕೆರೆ ಅಂತೀನಿ, ಕೊಳ ಮಾಡಿರ್ತಾನೆ. ಇನ್ನು ದುರ್ಯೋಧನ ಜಾರು ಬೀಳ್ತಾನಲ್ಲ ಅಲ್ಲಿ. ಯಾತಕ್ಕೆ ಅಂತಂದರೆ, ಯಾವುದೇ ಒಂದು ಮನೆಯಲ್ಲಿ ಬ್ರಹ್ಮಸ್ಥಾನವು ತೋಡಲ್ಪಟ್ಟಿದ್ದರೆ, ಅದು ಅಂದರೆ ಅದು ಸಮತಟ್ಟಾಗಿಲ್ಲದೆ ಅದೇನಾದರೂ ಆಳವಾಗಿ ಅಲ್ಲಿ ಅಗೆಯಲ್ಪಟ್ಟಿದ್ದರೆ, ಆ ಥರ ಅಂಥ ಮನೆಯಲ್ಲಿ 4 ದಿವಸನೂ ಇರೋಕ್ಕಾಗೋದಿಲ್ಲ ಅಂತ ಅದು ಗೊತ್ತಿರುತ್ತೆ. ಯಾಕೆಂದರೆ ಈಗ ನೀವು ಓಡಿಸ್ಬಿಟ್ರು, ಈಗ ಪಾಂಡವರನ್ನು ದುರ್ಯೋಧನ ಓಡಿಸಿದ್ರು ಕೂಡ ಅವ್ರು ಕಾಡಿಗೆ ಹೋದರು. ಇವ್ರು ಎಷ್ಟು ದಿವಸ ಇದ್ದರು? 14 ವರ್ಷ ವನವಾಸ ಆಗೋ ತನಕ ಇಂದ್ರಪ್ರಸ್ಥದಲ್ಲಿ ಇರ್ತಾರೆ. ಆಮೇಲೆ ಡೆಫಿನೆಟ್ಟಾಗಿ ಪಾಂಡವರೇ ಅಲ್ಲಿ ಬಂದು ಸೆಟ್ಲ್ ಆಗೋದು ಅಂತ ಕೃಷ್ಣಂಗೆ ಗೊತ್ತಿತ್ತು, ಅದಕ್ಕೆ ಅವ್ನು ಆ ಥರ ಮಾಡಿಸ್ತಾರೆ. ಇವೆಲ್ಲ ನಿಮಗೆ ಏನು ಅಡ್ವಾನ್ಸ್ ಏನಿತ್ತು ವಾಸ್ತುಶಾಸ್ತ್ರ ಆಗಲಿ ಪ್ರತಿಯೊಂದು ಕೂಡ ನಮ್ಗೆ ಆ ಕಾಲದಲ್ಲೇ ಕಂಡು ಬರುತ್ತೆ. ಹೀಗೆ ಹೇಳ್ತಾ ಹೋದರೆ ಪ್ರಸ್ತುತ ವಿಜ್ಞಾನ ಏನೇನೆಲ್ಲ ಸಾಧಿಸಿದೆಯೋ ಅವೆಲ್ಲ ಪುರಾತನ ಋಷಿಮುನಿಗಳ ಕೊಡುಗೆ ಅಂತಲೇ ನಾವು ಹೇಳಬಹುದು. ಹೀಗೆ ಋಷಿಗಳ ಪರಿಚಯ ನಾವು ಮಾಡ್ಕೊಂಡ್ವಿ ಅಂದರೆ ನಮ್ಗೆ ಋಷಿಗಳ ಬಗ್ಗೆ ಗೊತ್ತಾಯಿತು. ನಾನು ಈ ಒಂದು ಸಂಚಿಕೆಯಲ್ಲಿ ಇವತ್ತಿನ ಒಂದು ಉಪನ್ಯಾಸದಲ್ಲಿ ನಾನು ಸಪ್ತರ್ಷಿಗಳ ಬಗ್ಗೆ ಹೇಳ್ತಾ ಕಿರು ಪರಿಚಯವನ್ನು ನಾನು ಹೇಳ್ತೀನಿ. ನೋಡಿ, ಪ್ರತಿಯೊಂದು ಚತುರ್ಯುಗದ ಕಡೆಗೆ ವೇದ ಧರ್ಮಕ್ಕೆ ಲೋಪ ಬರುತ್ತೆ. ಆಗ ಆ ಕಾಲದ ಸಪ್ತರ್ಷಿಗಳು, ನೀವು ಒಂದೊಂದು ಯುಗಕ್ಕೂ ಸಪ್ತರ್ಷಿಗಳು ಬದಲಾಗ್ತಾ ಹೋಗ್ತಾರೆ, ಅದನ್ನು ನೆನಪಿಟ್ಕೋಬೇಕು. ಆಗ ಆ ಕಾಲದ ಸಪ್ತರ್ಷಿಗಳು ಮೇಲಿಂದ ಇಳಿದು ಭೂಲೋಕಕ್ಕೆ ಬಂದು ಮತ್ತೆ ವೇದೋದ್ಧಾರ ಮಾಡಿ ಧರ್ಮ ಸಂಸ್ಥಾಪನೆಯನ್ನು ಮಾಡ್ತಾರಂತೆ. ಆ ಕಾಲದ ಸಪ್ತರ್ಷಿಗಳು ಅಂದರೆ ಯಾರು, ಯಾವ ಕಾಲ ಅನ್ನೋ ಪ್ರಶ್ನೆಗೆ ಉತ್ತರ ಹೇಳ್ತೀನಿ ನೋಡಿ.
ಪರಾಶರರು ಹೇಳಿರೋ ಹಾಗೆ ಒಟ್ಟು 14 ಮನ್ವಂತರಗಳಿದೆ. 14 ಮನ್ವಂತರಗಳಲ್ಲಿರ್ತಕ್ಕಂಥ ಸಪ್ತರ್ಷಿಗಳು ಬೇರೆ ಬೇರೆಯವರೇ ಆಗಿರ್ತಾರೆ. ಎಲ್ಲ ಮನ್ವಂತರಕ್ಕೂ ಒಬ್ಬರೇ ಸಪ್ತರ್ಷಿಗಳು ಇರೋದಿಲ್ಲ, ಆಯಿತಾ. ಬ್ರಹ್ಮನ ಮಾನಸ ಪುತ್ರರೇ ಈ ಸಪ್ತರ್ಷಿಗಳು. ಮೊದಲನೇದಾಗಿ ಸ್ವಯಂಭುವ ಮನ್ವಂತರ. ಈ ಮನ್ವಂತರ ಸಪ್ತರ್ಷಿಗಳು ಯಾರಪ್ಪ ಅಂತಂದರೆ ಮರೀಚಿ, ಅತ್ರಿ, ಪುಲಹ, ಪುಲಸ್ತ್ಯ, ಕ್ರತು, ಆಂಗೀರಸ, ವಸಿಷ್ಠ. ಇನ್ನು ಎರಡನೆಯ ಮನ್ವಂತರ ಯಾವುದು? ಸ್ವಾರೋಚಿಷ ಮನ್ವಂತರ. ಈ ಮನ್ವಂತರದ ಸಪ್ತರ್ಷಿಗಳು ಯಾರು ಅಂದರೆ ಊರ್ಜ, ಸ್ತಂಭ, ಪ್ರಾಣ, ವಾತ, ವೃಷಭ, ನಿರಯ, ಪರಿವಾನ್ ಅಂತಕ್ಕಂಥ ಮಹಾಮುನಿಗಳು. ಇನ್ನು ಮೂರನೆಯದಾಗಿರ್ತಕ್ಕಂತಹ ಉತ್ತಮ ಮನ್ವಂತರದ ಸಪ್ತರ್ಷಿಗಳು ಯಾರಪ್ಪ ಅಂದರೆ ವಸಿಷ್ಠ ಮಹರ್ಷಿಯ ಪುತ್ರರಾಗಿರ್ತಕ್ಕಂತಹ ಪ್ರಮದ ಮುಂತಾದವರು. ನಾಲ್ಕನೆಯದೇ ತಾಮಸ ಮನ್ವಂತರ. ಅದರಲ್ಲಿ ಜ್ಯೋತಿರ್ಧಾಮ, ಪೃಥು, ಕಾವ್ಯ, ಚೈತ್ರ, ಅಗ್ನಿ, ವನಕ ಮತ್ತು ಪೀವರ ಅಂತಕ್ಕಂಥವರು ಸಪ್ತರ್ಷಿಗಳ ಪೀಠಗಳನ್ನು ಅಲಂಕರಿಸಿರ್ತಕ್ಕಂಥವ್ರು. ಐದನೆಯದು ರೈವತ ಮನ್ವಂತರ. ಅದರಲ್ಲಿ ಹಿರಣ್ಯರೋಮ, ವೇದಶ್ರೀ, ಊರ್ಧ್ವಬಾಹು, ವೇದಬಾಹು, ಸುಧಾಮ, ಪರ್ಜನ್ಯ ಮತ್ತು ಮಹಾಮುನಿ ಅಂತಕ್ಕಂಥವರು ಸಪ್ತರ್ಷಿಗಳಾಗಿದ್ದರು. ಆರನೇ ಮನ್ವಂತರವಾಗಿರ್ತಕ್ಕಂತಹ ಚಾಕ್ಷುಷ ಮನ್ವಂತರದಲ್ಲಿ ಸುಮೇಧ, ವಿರಜ, ಹವಿಷ್ಮಾನ್, ಉತ್ತಮ, ಮಧು, ಅತಿನಾಮ, ಸಹಿಷ್ಣು ಅಂತಕ್ಕಂಥವರು ಸಪ್ತರ್ಷಿಗಳಾಗಿದ್ದರು. ಏಳನೇ ಮನ್ವಂತರವೇ ಈಗ ನಡೀತಾ ಇರ್ತಕ್ಕಂತಹ ವೈವಸ್ವತ ಮನ್ವಂತರ. ನಿಮಗೆ ಬರುತ್ತಲ್ಲ, ವೈವಸ್ವತ ಮನ್ವಂತರೇ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತಖಂಡೆ ಭರತ ವರ್ಷೆ, ಹೌದಲ್ವಾ? ಇದೇ ನಮಗೆ ಸಂಕಲ್ಪದಲ್ಲಿ ಬರುತ್ತೆ. ಸೊ ಇದು ವೈವಸ್ವತ ಮನ್ವಂತರ. ಈ ವೈವಸ್ವತ ಮನ್ವಂತರದಲ್ಲಿ ವಸಿಷ್ಠ, ಕಾಶ್ಯಪ, ಅತ್ರಿ, ಜಮದಗ್ನಿ, ಗೌತಮ, ವಿಶ್ವಾಮಿತ್ರ ಮತ್ತು ಭಾರದ್ವಾಜ ಅಂತಕ್ಕಂಥ 7 ಮಹಾನುಭಾವರೇ ಈ ಒಂದು ನಮ್ಮ ಮನ್ವಂತರದ ಸಪ್ತಋಷಿಗಳು. ಈಗ ನಾವು ಸಪ್ತಋಷಿಗಳು ಅಂದರೆ ಯಾರನ್ನು ತಗೊಳ್ಬೇಕು? ನಮ್ಮ ಈ ಮನ್ವಂತರದಲ್ಲಿರ್ತಕ್ಕಂಥ ಈ 7 ಜನರನ್ನು ನಾವು ತಗೊಳ್ಬೇಕಾಗುತ್ತೆ. 8ನೇಯದಾಗಿರ್ತಕ್ಕಂತಹ ಸಾವರ್ಣಿ ಮನ್ವಂತರದಲ್ಲಿ ಬರ್ತಕ್ಕಂಥವರು ದೀಪ್ತಿಮಾನ್, ಗಾಲವ, ರಾಮ, ಕೃಪ, ಅಶ್ವತ್ಥಾಮ, ವ್ಯಾಸ ಮತ್ತು ಋಷಿಶೃಂಗ ಅನ್ನೋರು ಸಪ್ತರ್ಷಿಗಳಾಗ್ತಾರೆ. 9ನೇಯದ ದಕ್ಷಸಾವರ್ಣಿ ಮನ್ವಂತರ. ಅದರಲ್ಲಿ ಸವನ, ದ್ಯುತಿಮಾನ್, ಭವ್ಯ, ವಸ್ತು, ಮೇಧಾತಿಥಿ, ಜ್ಯೋತಿಷ್ಮಾನ್ ಮತ್ತು ಸತ್ಯ ಅಂತಕ್ಕಂತಹ 7 ಬ್ರಹ್ಮಿಷ್ಠ ಮುನಿಗಳು ಸಪ್ತರ್ಷಿ ಮಂಡಲದಲ್ಲಿ ಕಂಗೊಳಿಸ್ತಾರೆ. 10ನೇ ಮನ್ವಂತರವಾಗಿರ್ತಕ್ಕಂತಹ ಬ್ರಹ್ಮಸಾವರ್ಣಿಯಲ್ಲಿ ಹವಿಷ್ಮಾನ್, ಸುಕೃತ, ಸತ್ಯ, ತಪೋಮೂರ್ತಿ, ನಾಭಾಗ, ಅಪ್ರತಿಮೌಜ, ಸತ್ಯಕೇತು ಸಪ್ತರ್ಷಿಗಳಾಗ್ತಾರೆ. ಇನ್ನು 11ನೇಯ ಮನ್ವಂತರ ಅದು ಧರ್ಮಸಾವರ್ಣಿ. ಆ ಮನ್ವಂತರದಲ್ಲಿ ನಿಸ್ವರ, ಅಗ್ನಿತೇಜ, ವಪುಷ್ಮಾನ್, ಘೃಣಿ, ಆರುಣಿ, ಹವಿಷ್ಮಾನ್, ಅನಘ ಅಂತಕ್ಕಂಥವ್ರು ಸಪ್ತರ್ಷಿಗಳು ಆಗ್ತಾರೆ. 12ನೇಯ ಮನ್ವಂತರ ಯಾವುದು? ರುದ್ರಸಾವರ್ಣಿ. ಈ ರುದ್ರಸಾವರ್ಣಿ ಮನ್ವಂತರದಲ್ಲಿ ತಪಸ್ವಿ, ಸುತಪಾಹ, ತಪೋಮೂರ್ತಿ, ತಪೋರತಿ, ತಪೋಧೃತಿ, ದ್ಯುತಿ ಮತ್ತು ತಪೋಧನ ಈ 7 ಮಂದಿ ಮಹಾಮುನಿಗಳೇ ಸಪ್ತರ್ಷಿಗಳಾಗ್ತಾರೆ. 13ನೇ ಮನ್ವಂತರವಾಗಿರ್ತಕ್ಕಂತಹ ದೇವಸಾವರ್ಣಿ ಅಥವಾ ರುಚಿ ಮನ್ವಂತರದಲ್ಲಿ ನಿರ್ಮೋಹ, ತತ್ವದರ್ಶಿ, ನಿಷ್ಪ್ರಕಂಪ್ಯ, ನಿರುತ್ಸುಕ, ಧೃತಿಮಾನ್, ಅವ್ಯಯ, ಸುತಪ ಅಂತ ಮುನಿಗಳು ಸಪ್ತರ್ಷಿ ಸ್ಥಾನದಲ್ಲಿ ಇರ್ತಾರೆ. ಇನ್ನು ಕೊನೆಯದಾಗಿರ್ತಕ್ಕಂತಹ 14ನೇ ಮನ್ವಂತರವಾಗಿರ್ತಕ್ಕಂತಹ ಇಂದ್ರಸಾವರ್ಣಿಯಲ್ಲಿ ಅಗ್ನಿಬಾಹು, ಶುಚಿ, ಶುಕ್ರ, ಮಾಗಧ, ಯುಕ್ತ, ಜಿತ, ಅಗ್ನಿಧ್ರ ಅಂತಕ್ಕಂಥವರು ಸಪ್ತರ್ಷಿಗಳಾಗ್ತಾರೆ. ಹೀಗೆ 14 ಮನ್ವಂತರದ ಸಪ್ತರ್ಷಿಗಳನ್ನು ತಿಳಿದುಕೊಂಡಿದ್ದೀವಿ ನಾವು, ಹೌದಲ್ವಾ? ಎಷ್ಟು ಖುಷಿಯಾಗ್ಬೋದು ನೋಡಿ. ಈಗ ನಾವಿರ್ತಕ್ಕಂಥದ್ದು 7ನೇ ಮನ್ವಂತರವಾಗಿರ್ತಕ್ಕಂತಹ ಈಗ ನಡೀತಿರ್ತಕ್ಕಂಥ ವೈವಸ್ವತ ಮನ್ವಂತರ. ನಾವಿವಾಗ ವೈವಸ್ವತ ಮನ್ವಂತರದ ಸಪ್ತರ್ಷಿಗಳ ಬಗ್ಗೆ ನಾವು ಮಾತ್ರ ಇವಾಗ ಸದ್ಯಕ್ಕೆ ಈ ಒಂದು ಉಪನ್ಯಾಸದಲ್ಲಿ ಪ್ರವಚನದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಆಕಾಶದಲ್ಲಿ ಈ ಸಪ್ತರ್ಷಿಗಳೆಲ್ಲ ಎಲ್ಲಿ ವಾಸ ಮಾಡ್ತಾರೆ, ಆ ಮಂಡಲ ಸಪ್ತರ್ಷಿ ಮಂಡಲ ಹೇಗೆ ಕಾಣ್ತಕ್ಕಂಥದ್ದು ಅನ್ನೋದು ನಾವು ತಿಳ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಎಲ್ಲದಕ್ಕೂ ಕೂಡ ನಮಗೆ
ಯತ್ಪಿಂಡೆ ತತ್ ಬ್ರಹ್ಮಾಂಡೆ, ಬ್ರಹ್ಮಾಂಡದಲ್ಲಿ ಎಲ್ಲ ದೇವರು ದೇವತೆಗಳೆಲ್ಲ ಅಲ್ಲಲ್ಲೇ ಇದ್ದಾರೆ. ಅದಕ್ಕೆ ಅವು ಈಗ ಸೂರ್ಯನಾರಾಯಣ, ಚಂದ್ರ, ಗ್ರಹಗಳೆಲ್ಲ ಕಾಣುತ್ತವೆ. ಹಾಗೆ ಸಪ್ತರ್ಷಿ ಮಂಡಲವೂ ಕೂಡ ನಮಗೆ ಕಾಣಿಸ್ತಕ್ಕಂಥದ್ದು. ಎಲ್ಲಿ ಕಾಣುತ್ತೆ ಅಂದರೆ ಭೂಮಿಯಿಂದ 1,00,000 ಯೋಜನೆಯಷ್ಟು ದೂರದಲ್ಲಿ ಸೂರ್ಯಮಂಡಲ ಇದೆ. ಸೂರ್ಯನಿಂದ 1,00,000 ಯೋಜನೆಯ ದೂರದಲ್ಲಿ ಚಂದ್ರಮಂಡಲ ಇದೆ. ಚಂದ್ರನಿಂದ 3,00,000 ಯೋಜನೆಗಳಷ್ಟು ಮೇಲೆ ನಕ್ಷತ್ರ ಮಂಡಲ ಇದೆ. ನಕ್ಷತ್ರ ಮಂಡಲದಿಂದ 2,00,000 ಯೋಜನೆಗಳಷ್ಟು ದೂರದಲ್ಲಿ ಶುಕ್ರ ಗ್ರಹ ಕಾಣಿಸುತ್ತೆ. ಶುಕ್ರ ಗ್ರಹದಿಂದ 2,00,000 ಯೋಜನೆಗಳಷ್ಟು ದೂರದಲ್ಲಿ ಬುಧ ಗ್ರಹ ಕಾಣುತ್ತೆ. ಬುಧ ಗ್ರಹಕ್ಕೆ 2,00,000 ಯೋಜನೆಗಳಷ್ಟು ದೂರದಲ್ಲಿ ಮಂಗಳ ಗ್ರಹ ಇದೆ. ಮಂಗಳ ಗ್ರಹದಿಂದ 2,00,000 ಯೋಜನೆಗಳಷ್ಟು ದೂರದಲ್ಲಿ ಗುರುಗ್ರಹ ಇದೆ. ಗುರುಗ್ರಹದಿಂದ 2,00,000 ಯೋಜನೆಗಳಷ್ಟು ದೂರದಲ್ಲಿ ಶನಿಗ್ರಹವಿದೆ. ಶನಿಗ್ರಹದಿಂದ 11,00,000 ಯೋಜನೆಗಳಷ್ಟು ದೂರದಲ್ಲಿ ಸಪ್ತರ್ಷಿ ಮಂಡಲ ಇದೆ. ಸಪ್ತರ್ಷಿ ಮಂಡಲಕ್ಕಿಂತಲೂ 13,00,000 ಯೋಜನೆಗಳಷ್ಟು ದೂರದಲ್ಲಿ ಧ್ರುವಲೋಕ ಇದೆ. ಸಪ್ತರ್ಷಿಗಳು ಎಲ್ಲ ಲೋಕಗಳಿಗೂ ಮಂಗಳವನ್ನು ಬಯಸ್ತಾ ಶ್ರೀ ಮಹಾವಿಷ್ಣುವಿನ ಪರಮಪದವಾಗಿರ್ತಕ್ಕಂಥ ಧ್ರುವಲೋಕವನ್ನು ಪ್ರದಕ್ಷಿಣೆ ಮಾಡ್ತಾ ಇರ್ತಕ್ಕಂಥವರು. ಈ ಸಪ್ತರ್ಷಿಗಳು ಇಂದಿಗೂ ಉಜ್ವಲವಾಗಿ ಬೆಳಗ್ತಾ ಇದ್ದಾರೆ ಅನ್ನೋದಕ್ಕೆ ಈ ಸಪ್ತರ್ಷಿ ಮಂಡಲ ಅನ್ನತಕ್ಕಂಥದ್ದೇ ಸಾಕ್ಷಿ. ನೀವು ಅದನ್ನು ನೋಡ್ಬೋದು. ಎಲ್ಲಿ ನೋಡಬಹುದು ಅಂತಂದರೆ ಆಕಾಶದಲ್ಲಿ ಉತ್ತರ ದಿಕ್ಕಿನಲ್ಲಿ ನೋಡಿದಾಗ ಸಪ್ತರ್ಷಿ ಮಂಡಲ ಕಾಣಿಸುತ್ತೆ. ಹೇಗೆ ಕಾಣುತ್ತೆ ಅಂತಂದರೆ ಗಾಳಿಪಟದ ಆಕಾರದಲ್ಲಿ ಕಾಣಿಸುತ್ತೆ. ನೋಡಿ, ಅಲ್ಲಿ ಸಪ್ತರ್ಷಿ ಋಷಿಗಳು ವಸಿಷ್ಠರು ಹೆಂಡತಿ ಅರುಂಧತಿ ನಕ್ಷತ್ರ ಕೂಡ ವಸಿಷ್ಠರ ಪಕ್ಕದಲ್ಲೇ ಕಾಣಿಸುತ್ತೆ. ನೀವು ಅದನ್ನು ಅಬ್ಸರ್ವ್ ಮಾಡಿ, ಉತ್ತರ ದಿಕ್ಕಿನಲ್ಲಿ ನೋಡಿ, ಖಂಡಿತವಾಗಲೂ ಗಾಳಿಪಟದ ಆಕಾರದಲ್ಲಿ ಕಾಣುತ್ತೆ. ಕಡೆಯಲ್ಲಿ ಆ ಗಾಳಿಪಟದ ಬಾಲ ಇದೆಯಲ್ಲ, ಬಾಲದಲ್ಲಿ ಲಾಸ್ಟ್ ಬಟ್ ಒನ್ ನಕ್ಷತ್ರನೇ ವಸಿಷ್ಠರು, ಅದ್ರ ಪಕ್ಕದಲ್ಲಿ ಅರುಂಧತಿ ನಕ್ಷತ್ರ ಕಾಣಿಸ್ತಾ ಇರುತ್ತೆ. ನೀವು ಅದನ್ನು ಖಂಡಿತವಾಗ್ಲೂ ಗಮನಿಸ್ಬೋದು. ನಾನು ನೋಡಿದ್ದೀನಿ, ಹಾಗಾಗಿ ನಾನು ನಿಮಗೆ ಅದನ್ನು ಹೇಳ್ತಾ ಇದ್ದೀನಿ. ನಮ್ಮ ಕಾಲದ ಸಪ್ತರ್ಷಿಗಳ ಕಿರುಪರಿಚಯವಾಗಿ ನಾವು ಮಾಡ್ಕೊಳ್ಳೋಣ. ಕಶ್ಯಪೋತ್ರಿ ಭರದ್ವಾಜೋ ವಿಶ್ವಾಮಿತ್ರಶ್ಚ ಗೌತಮಃ ಜಮದಗ್ನಿರ್ವಸಿಷ್ಠಶ್ಚ ಸಪ್ತೈತೆ ಋಷಯ ಸ್ಮೃತಾಃ. ನೋಡಿ, ಕಶ್ಯಪ ಋಷಿಗಳ ಬಗ್ಗೆ ಹೇಳ್ತೀನಿ. ಕಶ್ಯಪಃ ಸರ್ವಲೋಕಾಢ್ಯಃ ಸರ್ವಶಾಸ್ತ್ರಾರ್ಥಕೋವಿದಃ ಆತ್ಮಯೋಗಬಲೇನೈವ ಸೃಷ್ಟಿಸ್ಥಿತ್ಯಂತಕಾರಕಃ. ಕಶ್ಯಪಾಯ ನಮಃ. ಕಶ್ಯಪ ಮಹರ್ಷಿಗಳು ಬ್ರಹ್ಮನ ಮಾನಸ ಪುತ್ರರಾಗಿರ್ತಕ್ಕಂತಹ ಮರೀಚಿ ಮಹರ್ಷಿಯ ಮಗ. ಕರ್ದಮ ಪುತ್ರಿಯಾಗಿರ್ತಕ್ಕಂತಹ ಕಲೆ ಈ ಋಷಿಯ ತಾಯಿ. ಈ ಮಹರ್ಷಿ ದಕ್ಷ ಪ್ರಜಾಪತಿಯ ಮಕ್ಕಳಾಗಿರ್ತಕ್ಕಂತಹ ಅದಿತಿ, ದಿತಿ ಮೊದಲಾಗಿರ್ತಕ್ಕಂತಹ 13 ಮಂದಿ ಕನ್ಯೆಯರನ್ನು ಮದುವೆ ಮಾಡಿಕೊಂಡು ಅನೇಕ ಮಂದಿ ಪ್ರಜೆಗಳನ್ನು ಪಡೀತಾರೆ. ದೈತ್ಯರು, ದೇವತೆಗಳು, ದಾನವರು, ಸಿದ್ಧರು, ಗಂಧರ್ವರು, ಅಪ್ಸರಸ್ತ್ರೀಯರು, ಅಪ್ಸರಸಿಯರು, ಯಕ್ಷರು, ಲತೆಗಳು, ವೃಕ್ಷಗಳು ಎಲ್ಲ, ಮತ್ತು ಮಾಂಸಾಹಾರಿಗಳಾಗಿರ್ತಕ್ಕಂತಹ ದುಷ್ಟ ಮೃಗಗಳು, ಅಶ್ವತರ, ಗರ್ದಭ, ಶ್ವೇನ, ಗೃಧ್ರ, ಗೋವುಗಳು, ಅರುಣ, ಗರುಡ ಮತ್ತು ಸರ್ಪಗಳು ಇವೆಲ್ಲ ಕಶ್ಯಪರ ಸಂತಾನಗಳು. ಕಶ್ಯಪರು ತಪಸ್ ಮಾಡಿ ಬ್ರಹ್ಮನಿಂದ ವಿಷಹರ ವಿದ್ಯೆಯನ್ನು ಕಲಿತಾರೆ. ವರುಣನ ಗೋವನ್ನು ಯಜ್ಞಕ್ಕಾಗಿ ತಗೊಂಡು ಬಂದು ಅದನ್ನು ಹಿಂದಿರುಗಿಸದೆ ಭೂಮಿಯಲ್ಲಿ ಹುಟ್ಟುವಂತೆ ಶಾಪ ಹೊಂದಿರ್ತಾರೆ. ಶೃಂಗಿಯ ಶಾಪದಿಂದ ಸರ್ಪಗಳಿಗೆ ಹೆದರಿತಕ್ಕಂತಹ ಪರೀಕ್ಷಿತ ಸಮುದ್ರ ಮಧ್ಯದಲ್ಲಿ ವಾಸ ಮಾಡ್ತಿದ್ದಾಗ ಅವನನ್ನು ಕಚ್ಚಕ್ಕೆ ತಕ್ಷಕ ಬ್ರಾಹ್ಮಣ ವೇಷದಿಂದ ಹೋಗ್ತಿರ್ಬೇಕಾದ್ರೆ ತನ್ನ ಮಂತ್ರಶಕ್ತಿಯಿಂದ ಪರೀಕ್ಷಿತನನ್ನು ಬದುಕಿಸೋಕ್ಕೆ ಕಶ್ಯಪರು ಅಲ್ಲಿಗೆ ಹೋಗ್ತಾರೆ. ಕಶ್ಯಪರ ಮಂತ್ರಶಕ್ತಿಯನ್ನು ಅನೇಕ ರೀತಿಯಲ್ಲಿ ಪರೀಕ್ಷಿಸಿರ್ತಕ್ಕ ತಕ್ಷಕ ಕಶ್ಯಪರನ್ನು ಉಪಾಯದಿಂದ ಹಿಂದಕ್ಕೆ ಕಳಿಸಿಬಿಡ್ತಾನೆ. ಈ ಕಶ್ಯಪರು ಗೋತ್ರ ಪ್ರವರ್ತಕ ಮಹರ್ಷಿ. ಇವರ ಗೋತ್ರಜರಿಗೆ ಕಾಶ್ಯಪ ಗೋತ್ರದವರು ಅಂತ ಕರೀತಾರೆ. ಕಶ್ಯಪ ಮಹರ್ಷಿಗಳ ಸುಪುತ್ರ ಸೂರ್ಯ. ಆತನಿಂದ ಸೂರ್ಯವಂಶ ಪ್ರಾರಂಭವಾಯಿತು ಅಂತ ಹೇಳ್ತಾರೆ. ಇನ್ನು ಎರಡನೇದಾಗಿ ಅತ್ರಿ ಮಹರ್ಷಿಗಳು. ಅಗ್ನಿಹೋತ್ರರತಂ ಶಾಂತಂ ಸದಾವೃತ ಪಾರಾಯಣ ಸತ್ಕರ್ಮ ನಿರತಂ ದಾಂತ ಮರ್ಚಯೇ ದ್ರತಿಮವ್ಯಯಂ. ಅತ್ರಿ ಅಂತಕ್ಕಂಥ ಶಬ್ದಕ್ಕೆ ಸತ್ವ, ರಜಸ್ಸು, ತಮಸ್ಸು ಅಂತಕ್ಕಂತಹ ತ್ರಿಗುಣಗಳಿಲ್ಲದವರು, ತ್ರಿಗುಣಾತೀತರಾಗಿರ್ತಕ್ಕಂಥವರು,
ಶುದ್ಧ ಜ್ಞಾನಿಗಳು ಅಂತಕ್ಕಂಥ ಅರ್ಥ ಬರುತ್ತೆ. ಬ್ರಹ್ಮ ತೇಜ ಲೋಕ ಕಾರುಣ್ಯನೇ ಅವರ ಸ್ವರೂಪವಾಗಿರ್ತಕ್ಕಂಥದ್ದು. ಅವರ ಪತ್ನಿ ಅನಸೂಯಾದೇವಿ, ಅಸೂಯೆಯೇ ಇಲ್ಲ ಅವಳಲ್ಲಿ. ಪರಿಶುದ್ಧ ಪ್ರಕೃತಿ ಸ್ವರೂಪಳಾಗಿರ್ತಕ್ಕಂತಹ ಮಹಾಪತಿವ್ರತಾ ಶಿರೋಮಣಿ. ಇವರಿಬ್ಬರದು ಅನ್ಯೋನ್ಯ ದಾಂಪತ್ಯ. ಸಾಕ್ಷಾತ್ ತ್ರಿಮೂರ್ತಿಗಳೇ ಈ ದಂಪತಿಗಳ ಮಕ್ಕಳಾಗಿ ಅವರ ಮಡಿಲನ್ನು ತುಂಬಿದ್ರು. ಬ್ರಹ್ಮನ ಅಂಶದಿಂದ ಚಂದ್ರ, ವಿಷ್ಣುವಿನ ಅಂಶವಾಗಿ ದತ್ತ, ಈಶ್ವರನ ಅಂಶವಾಗಿ ದುರ್ವಾಸ ಮುನಿಯು ಜನಿಸಿದ್ರು. ಅತ್ರಿ ಮಹರ್ಷಿಗಳು ರಾಮಾಯಣದಲ್ಲಿ ಶ್ರೀರಾಮ ಹಾಗೂ ಸೀತಾದೇವಿಗೆ ಅನ್ಯೋನ್ಯ ದಾಂಪತ್ಯದ ಒಂದು ಸ್ವಾರಸ್ಯವನ್ನು ತಿಳಿಸ್ಕೊಡ್ತಾರೆ. ಮಹಾಭಾರತದ ಕಾಲದಲ್ಲಿ ಕುರುಕ್ಷೇತ್ರದಲ್ಲಿ ದ್ರೋಣಾಚಾರ್ಯರು ಘನಘೋರ ಯುದ್ಧ ಮಾಡ್ತಿರ್ಬೇಕಾದ್ರೆ ಅತ್ರಿ ಮಹರ್ಷಿಗಳು ಕುರುಕ್ಷೇತ್ರಕ್ಕೆ ಬಂದು ದ್ರೋಣರಿಗೆ ವೇದಾಂತ ಬೋಧನೆಯನ್ನು ಮಾಡಿ ದ್ರೋಣಾಚಾರ್ಯರು ಮುಕ್ತಿ ಹೊಂದುವ ಹಾಗೆ ಮಾಡಿರ್ತಕ್ಕಂತಹ ವಯೋವೃದ್ಧರು. ಹೀಗೆ ವೇದ ಕಾಲದಿಂದ ಮಹಾಭಾರತದ ಕಾಲದವರೆಗೂ ಲೋಕೋದ್ಧಾರದ ಕೆಲಸಗಳನ್ನು ಮಾಡ್ತಾ ಬರ್ತಿದ್ರು ಈ ಅತ್ರಿ ಮಹರ್ಷಿಗಳು ಹಾಗೂ ಅವರ ಮೆಚ್ಚಿನ ಮಡದಿ ಅನಸೂಯ. ಇವರ ದಾಂಪತ್ಯ ಜೀವನ ಚಿರಸ್ಮರಣೀಯವಾಗಿರ್ತಕ್ಕಂಥದ್ದು. ಅತ್ರಿ ಮಹರ್ಷಿಗಳು ಗೋತ್ರ ಪ್ರವರ್ತಕರು. ಇವರ ಗೋತ್ರಜರಿಗೆ ಆತ್ರೇಯಸ ಗೋತ್ರ ಅಂತ ಗೋತ್ರದವರು ಅಂತ ಕರೀತಾರೆ. ಅತ್ರಿ ಮಹರ್ಷಿಗಳ ಸುಪುತ್ರನೇ ಚಂದ್ರ, ಅವನಿಂದಲೇ ಚಂದ್ರವಂಶ ಪ್ರಾರಂಭ ಆಗೋದು. ಕಶ್ಯಪ ಸೂರ್ಯವಂಶದವನಾದರೆ ಅತ್ರಿ ಮಹರ್ಷಿಗಳಿಂದ ಚಂದ್ರವಂಶ ಪ್ರಾರಂಭವಾಗುತ್ತೆ. ಇನ್ನು ಮೂರನೆಯವರು ಭರದ್ವಾಜ. ಜಟಿಲಂ ತಪಸಾ ಸಿದ್ಧಂ ಯಜ್ಞಸೂತ್ರಾಕ್ಷಧಾರಣಂ ಕಮಂಡಲಧರಂ ನಿತ್ಯಂ ಭರದ್ವಾಜಂ ನತೋಸ್ಮ್ಯಹಂ. ದೇವಗುರು ಬೃಹಸ್ಪತಿ ಅವರ ಅಣ್ಣ ಉತಥ್ಯನ ಪತ್ನಿ ಮಮತೆಯೊಂದಿಗೆ ಅನುರಕ್ತನಾಗ್ತಾನೆ. ಅವರಿಂದ ಜನಿಸಿದವರ್ತಕ್ಕಂಥವನೇ ಈ ಭರದ್ವಾಜ. ದ್ವಾಜ ಅಂದರೆ ಒಬ್ಬನ ಪತ್ನಿಯಲ್ಲಿ ಇನ್ನೊಬ್ಬನಿಂದ ಜನಿಸೋದು ಅಂತ ಅರ್ಥ. ಉತಥ್ಯನಿಗೆ ಹೆದರಿ ಶಿಶುವನ್ನು ಬಿಟ್ಟು ಹೋಗ್ತಿದ್ದ ಮಮತೆಯನ್ನು ಕರೆದು ಬೃಹಸ್ಪತಿ ಇಬ್ಬರ ಮಗುವಾಗಿರ್ತಕ್ಕಂಥದ್ದನ್ನು ಪೋಷಿಸು ಅಂದರೆ ಭರದ್ವಾಜಂ ಅಂತ ಹೇಳಬೇಕಾದ್ರೆ ಅವಳು ಅಕ್ರಮವಾಗಿ ಜನಿಸಿರ್ತಕ್ಕಂಥ ಈ ಮಗುವನ್ನು ಪೋಷಿಸೋದಿಲ್ಲ ಅಂತ ಹೇಳಿ ಹೊರಟೋಗ್ತಾಳೆ. ಈ ಕಾರಣದಿಂದ ಈ ಮುನಿಗೆ ಭರದ್ವಾಜ ಅಂತ ಹೆಸರಾಗುತ್ತೆ. ಭರದ್ವಾಜ ಮುನಿ ಗಂಗಾ ತೀರದಲ್ಲಿ ತಪಸ್ಸು ಮಾಡ್ತಿರ್ಬೇಕಾದ್ರೆ ಘೃತಾಚಿ ಅನ್ನೋ ಅಪ್ಸರಸಿಯಲ್ಲಿ ಮೋಹಗೊಂಡು ವೀರ್ಯವನ್ನು ಒಂದು ದ್ರೋಣ ಅಂದರೆ ದೊನ್ನೆ ಅಂತ ಅಲ್ಲಿ ಬಿಟ್ಬಿಡ್ತಾನೆ. ಅದರಿಂದ ದ್ರೋಣಾಚಾರ್ಯರು ಹುಟ್ಟುತ್ತಾರೆ. ಭರದ್ವಾಜ ಮುನಿಗಳಿಂದ ದ್ರೋಣಾಚಾರ್ಯರು ಹುಟ್ಟುತ್ತಾರೆ. ಮಹರ್ಷಿ ಭರದ್ವಾಜರಿಂದ ಬರೆಯಲ್ಪಟ್ಟ ಗ್ರಂಥಗಳು ಅಂಶುಬೋಧಿನಿ ಅಂತಕ್ಕಂಥದ್ದು ಲೋಹಶಾಸ್ತ್ರಕ್ಕೆ ಸಂಬಂಧಿಸಿದ ಗ್ರಂಥ. ಯಂತ್ರ ಸರ್ವಸ್ವ ಅಂತಕ್ಕಂಥದ್ದು ವಿಮಾನ ರಹಸ್ಯಕ್ಕೆ ಸಂಬಂಧಿಸ್ತಕ್ಕಂಥ ಗ್ರಂಥ. ಭರದ್ವಾಜರು ಗೋತ್ರ ಪ್ರವರ್ತಕರು. ಭರದ್ವಾಜ ಗೋತ್ರದವರು ಸೂರ್ಯನಷ್ಟೇ ಪ್ರಕಾಶಮಾನವಾಗಿರೋರು, ಅಂದರೆ ಅವರ ಕೀರ್ತಿ ಅಮರವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಹೇಳಿಕೆ ಕೂಡ ಇದೆ. ಇನ್ನು ವಿಶ್ವಾಮಿತ್ರ. ಕೃಷ್ಣಾಜಿನಧರಂ ದೇವಂ ಸದಂಡ ಪರಿಧಾನಕಂ ದರ್ಭಪಾಣಿ ಜಟಾಜೂಟಂ ವಿಶ್ವಾಮಿತ್ರಂ ಸನಾತನಂ. ವಿಶ್ವಾಮಿತ್ರ ಋಷಿಯು ಕುಶಿಕರಾಜನ ವಂಶದಲ್ಲಿ ಗಾಧಿರಾಜನ ಮಗನಾಗಿ ಹುಟ್ಟಿರ್ತಕ್ಕಂತಹ ಒಬ್ಬ ಕ್ಷತ್ರಿಯ. ಕುಶಿಕ ವಂಶನಾಗಿರ್ತಕ್ಕಂಥದವನಾಗಿರೋದ್ರಿಂದ ಅವನನ್ನು ಕೌಶಿಕ ಅಂತ ಅವನಿಗೆ ಹೆಸರು. ಇವನು ರಾಜ್ಯ ವಿಸ್ತಾರ ಮಾಡಲಿಕ್ಕೆ ಅಂತ ಎಲ್ಲ ರಾಜ್ಯಗಳನ್ನು ವಶಪಡಿಸ್ಕೊಂಡು ಬಂದು ವಸಿಷ್ಠ ಮಹರ್ಷಿಗಳ ಆಶ್ರಮಕ್ಕೆ ಬರ್ತಾನೆ. ಅವನ ಸಹಸ್ರಾರು ಮಂದಿ ಸೈನಿಕರಿಗೆಲ್ಲ ವಸಿಷ್ಠ ಶಬಲೆ ನಂದಿನಿ ಧೇನುವಿನಿಂದ ಸತ್ಕಾರ ದೊರೆಯುತ್ತೆ. ಆಗ ವಿಶ್ವಾಮಿತ್ರ ಶಬಲೆಯ ಮಹಿಮೆಯನ್ನು ಕಂಡು ಅದು ತನಗೆ ಬೇಕು ಅಂತ ಹೇಳಿ ಕೇಳ್ತಾನೆ. ವಸಿಷ್ಠರು ಅದಕ್ಕೆ ಒಪ್ಕೊಳ್ಳಲ್ಲ. ಅದಕ್ಕೆ ಕೋಪ ಬಂದ್ಬಿಡುತ್ತೆ ವಿಶ್ವಾಮಿತ್ರನಿಗೆ. ರಾಜ್ಯವನ್ನು ಅವನ ಮಕ್ಕಳಿಗೆ ಒಪ್ಪಿಸ್ಬಿಟ್ಟು ಕೌಶಿಕ ತಪಸ್ಸಿಗೆ ಹೊಟ್ಟೋಗ್ತಾನೆ. ಘೋರ ತಪಸ್ಸು ಮಾಡಿ ರಾಜರ್ಷಿ ಆಗ್ತಾನೆ. ದೇವತೆಗಳಿಂದ ಅಸ್ತ್ರ ಸಂಪಾದನೆ ಮಾಡಿ ಮತ್ತೆ ತನ್ನ ವೈರಿ ವಸಿಷ್ಠರೊಂದಿಗೆ ಯುದ್ಧಕ್ಕೆ ಬರ್ತಾನೆ. ವಸಿಷ್ಠರು ತಮ್ಮ ಬ್ರಹ್ಮದಂಡವನ್ನು ಮುಂದಿಟ್ಟುಕೊಂಡು ಕೌಶಿಕ ರಾಜ ಪ್ರಯೋಗಿಸತಕ್ಕಂಥ ಅಸ್ತ್ರವನ್ನೆಲ್ಲ ನಾಶಪಡಿಸ್ತಾರೆ. ಇದರಿಂದ ಕೌಶಿಕನಿಗೆ ವಸಿಷ್ಠರ ಮೇಲಿಂದ ದ್ವೇಷ ಇನ್ನೂ ಜಾಸ್ತಿ ಆಗುತ್ತೆ. ಅಷ್ಟರಲ್ಲಿ ಹರಿಶ್ಚಂದ್ರನ ತಂದೆ ತ್ರಿಶಂಕುವಿಗೆ ಸಜೀವ ಸ್ವರ್ಗಾರೋಹಣ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಕೌಶಿಕ ವಸಿಷ್ಠರು ಮಾಡೋದಿಲ್ಲ ಅಂತ ಬಿಟ್ಟಿರ್ತಕ್ಕಂಥ ಕೆಲಸವನ್ನು ನಾನು ಮಾಡಿ ತೋರಿಸ್ತೀನಿ ಅಂತಕ್ಕಂಥ ಪ್ರಯತ್ನ ಮಾಡ್ತಾನೆ. ಆದರೆ ಇಂದ್ರ ಗುರುಶಾಪದಿಂದ ಪತ್ತನಾಗಿ ತ್ರಿಶಂಕುವನ್ನು ಸಶರೀರವಾಗಿ ಸ್ವರ್ಗದ ಬಾಗಿಲಿಂದ ಕೆಳಗೆ ನೂಕು ಬಿಡ್ತಾನೆ. ಆಗ ಕೌಶಿಕ ತ್ರಿಶಂಕುವಿಗೆ ಮಧ್ಯದಲ್ಲೇ ಒಂದು ಸ್ವರ್ಗ ಸೃಷ್ಟಿ ಮಾಡಿ ಅದರಲ್ಲಿ ನಕ್ಷತ್ರ ಮಂಡಲ ಮುಂತಾದವನ್ನು ಸೃಷ್ಟಿ ಮಾಡಿ ಅವನು ತ್ರಿಶಂಕುವನ್ನು ಅಲ್ಲೇ ಬಿಡ್ತಾನೆ. ಹೀಗೆ
ತ್ರಿಶಂಕು ಸ್ವರ್ಗ ಅಂತ ಅದಕ್ಕೆ ಹೆಸರಾಗುತ್ತೆ. ಇನ್ನು ಬೃಹಸ್ಪತ್ಯಾಚಾರ್ಯರು ಕೌಶಿಕರಿಗೆ ಇಂದಿನಿಂದ ನೀನು ಋಷಿಯಾದೆ, ಸಮಸ್ತ ವಿಶ್ವಕ್ಕೆ ನೀನು ಮಿತ್ರನಂತೆ ವರ್ತಿಸ್ತಕ್ಕಂಥವನು, ನೀನು ವಿಶ್ವಾಮಿತ್ರನಂತಲೇ ಅಂತಲೇ ಪ್ರಸಿದ್ಧನಾಗುವೆ ಅಂತ ಹೇಳಿ ಹರಸಿ ಅಂತರ್ಧಾನರಾಗ್ತಾರೆ. ಋಷಿಕ ಮುನಿಯ ಮಧ್ಯಮ ಪುತ್ರನಾಗಿರ್ತಕ್ಕಂಥ ಶುನಶೇಫ ಹರಿಶ್ಚಂದ್ರ ರಾಜನ ಯಜ್ಞದಲ್ಲಿ ಯಜ್ಞ ಪಶುವಾಗಿ ಆಗಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ವಿಶ್ವಾಮಿತ್ರ ತನ್ನ ಮಂತ್ರಬಲದಿಂದ ಅವನನ್ನು ರಕ್ಷಿಸ್ತಾನೆ. ಅಂದಿನಿಂದ ಶುನಶೇಫ ಈ ಋಷಿಯ ಅಭಿಮಾನ ಪುತ್ರನಾಗ್ತಾನೆ. ವಿಶ್ವಾಮಿತ್ರ ವರುಣನ ಆಹ್ವಾನದಿಂದ ಸ್ವರ್ಗಕ್ಕೆ ಪ್ರಯಾಣ ಬೆಳೆಸ್ತಾರೆ. ಅಲ್ಲಿ ಸಭೆಯಲ್ಲಿ ಸತ್ಯವಂತ ಹರಿಶ್ಚಂದ್ರನೇ ಅಂತಕ್ಕಂಥ ವಸಿಷ್ಠರು ಹೇಳಿದಾಗ ವಿಶ್ವಾಮಿತ್ರರು ನಾನು ಹರಿಶ್ಚಂದ್ರನನ್ನು ಸುಳ್ಳುಗಾರನನ್ನಾಗಿ ಮಾಡಿಬಿಡ್ತೀನಿ ಅಂಥೇಳಿ ತುಂಬ ಕಷ್ಟಗಳನ್ನು ಕೊಡ್ತಾನೆ ಹರಿಶ್ಚಂದ್ರನಿಗೆ. ಕಡೆಗೂ ಅವನು ಸತ್ಯವನ್ನು ಬಿಡದ ಕಾರಣ ಮತ್ತೊಮ್ಮೆ ವಸಿಷ್ಠರ ಮುಂದೆ ಸೋತು ಹೋಗ್ತಾರೆ. ಪದೇ 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 ವಸಿಷ್ಠರ ಜೊತೆ ಸೋತ್ಕೊಂಡು ವಿಶ್ವಾಮಿತ್ರರು ಇಲ್ಲ ನಾನು ಏಕಾಂತವನ್ನು ಬಯಸಿ ಆಶ್ರಮದ ಮುಂದೆ ಕುಳಿತುಕೊಳ್ತೀನಿ ಅಂತ ಹೋಗಿ ಅಲ್ಲಿ ತಪಸ್ಸಿಗೆ ಕೂತ್ಕೋತಾನೆ. ಮತ್ತೆ ಮೇನಕೆ ಆಗಮನ ಬಂದು ವಿಶ್ವಾಮಿತ್ರ ಅವಳಿಗೆ ಆಕರ್ಷಿತರಾಗ್ತಾರೆ, ಮತ್ತೆ ಸೋತೋಗ್ತಾರೆ. ಅವರಿಂದ ಶಕುಂತಲೆಯ ಜನ್ಮ ಆಗುತ್ತೆ. ಸೋಲಿನ ಮೇಲೆ ಸೋಲು ಏನಾಗುತ್ತೆ, ವಿಶ್ವಾಮಿತ್ರರು ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಂಡು ಅದಕ್ಕೋಸ್ಕರ ನಾನೇನಾದ್ರು ಮಾಡಿ ಗೆಲ್ಲೇಬೇಕು ಅಂಥೇಳಿ ಘೋರ ತಪಸ್ಸನ್ನು ಆಚರಿಸ್ತಾರೆ. ಆಗಲೂ ದೇವತೆಗಳ ಆದೇಶದಂತೆ ರಂಭೆ ತಪಸ್ಸನ್ನು ಕೆಡಿಸಕ್ಕೆ ಬರ್ತಾಳೆ. ದಿವ್ಯ ದೃಷ್ಟಿಯಿಂದ ತಿಳಿದುಕೊಂಡ ವಿಶ್ವಾಮಿತ್ರರು ಅವಳನ್ನು ಕಲ್ಲಾಗುವಂತೆ ಶಪಿಸಿಬಿಡ್ತಾರೆ. ಮತ್ತೊಮ್ಮೆ ವಿಶ್ವಾಮಿತ್ರ ತಪಸ್ಸು ಭಂಗ ಆಯಿತು. ಮತ್ತವರು ಘೋರ ತಪಸ್ಸು ಮಾಡ್ತಾರೆ. ಇಂದ್ರ ಪ್ರತ್ಯಕ್ಷ ಆಗಿ ವಿಶ್ವಾಮಿತ್ರರಿಗೆ ಮಹರ್ಷಿ ಪದವಿಯನ್ನು ಕೊಡ್ತಾನೆ. ಬ್ರಹ್ಮರ್ಷಿಯಾಗುವ ವಿಶ್ವಾಮಿತ್ರರ ಆಸೆ ಹಾಗೆಯೇ ಉಳ್ಕೊಂಡ್ಬಿಡುತ್ತೆ. ಮತ್ತೆ ಇಂದ್ರನ ಆದೇಶದಂತೆ ಬ್ರಾಹ್ಮಣನಾಗಲು ಅಗ್ನಿವಿದ್ಯೆಯನ್ನು ಸ್ವೀಕರಿಸ್ತಾರೆ. ಆನಂತರ ಕಷ್ಟದಲ್ಲಿದ್ದ ತಮ್ಮ ಹಳೆಯ ಶತ್ರು ವಸಿಷ್ಠರ ಅವ್ರ ಬಳಿ ಅವರಿಗೆ ಅದರ ದುಃಖ ಹಂಚ್ಕೋತಾರೆ. ವಸಿಷ್ಠರ ಸ್ಪರ್ಶದಿಂದ ಪುಳಕಿತರಾಗ್ತಾರೆ. ನಂತರ ಮತ್ತೆ ದೀರ್ಘ ತಪಸ್ಸು ಮಾಡ್ತಾರೆ. ನಿರಾಹಾರವಾಗಿ ಕಠಿಣ ತಪಸ್ಸು ಮಾಡಿದ ಮೇಲೆ ಅವರಿಗೆ ಬ್ರಹ್ಮ ಬಂದವರಿಗೆ ಬ್ರಹ್ಮರ್ಷಿ ಪದವಿಯನ್ನು ಕೊಡ್ತಾನೆ. ನಂತರ ವಿಶ್ವಾಮಿತ್ರರು ಗಾಯತ್ರಿ ಮಂತ್ರವನ್ನು ಪಡೆದುಕೊಂಡು ವಸಿಷ್ಠರಿಂದಲೂ ಪ್ರಶಂಸಿತರಾಗ್ತಾರೆ. ಲೋಕಹಿತಕ್ಕಾಗಿ ಯಾಗ ಮಾಡುವಾಗ ಯಾಗ ರಕ್ಷಣೆಯ ಸಲುವಾಗಿ ಶ್ರೀರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಹೋಗಿ ತಾಟಕ ಸಂಹಾರ ಮಾಡಿಸಿ ಜನಕರಾಜನ ಪಟ್ಟಣವನ್ನು ಪ್ರವೇಶಿಸಿ ಶ್ರೀರಾಮನಿಂದ ಶಿವಧನುರ್ಭಂಗ ಮಾಡಿಸಿ ಸೀತಾ ಸ್ವಯಂವರವನ್ನು ಕೂಡ ನೆರವೇರಿಸ್ತಾರೆ. ಹಿಮಾಲಯದಲ್ಲಿ ದೀರ್ಘ ತಪಸ್ಸು ಮಾಡಿ ಅಂತ್ಯದಲ್ಲಿ ಸಪ್ತರ್ಷಿ ಪದವಿಯನ್ನು ಪಡೀತಾರೆ. ಮನುಷ್ಯ ಸಾಧನೆಯ ಶಿಖರವನ್ನು ಕ್ರಮವಾಗಿ ತಲುಪಬಲ್ಲ ಅನ್ನೋದಕ್ಕೆ ಈ ವಿಶ್ವಾಮಿತ್ರರೇ ಜೀವಂತ ಸಾಕ್ಷಿ. ಗಾಯತ್ರಿ ಮಂತ್ರವನ್ನು ಅನುಗ್ರಹಿಸಿದ ವಿಶ್ವಾಮಿತ್ರ ಗೋತ್ರ ಪ್ರವರ್ತಕರಾಗಿದ್ದಾರೆ. 5ನೇವರೇ ಗೌತಮರು. ಯೋಗಾಢ್ಯ ಸರ್ವಭೂತಾನಾಂ ಅನ್ನದಾನರಥ ಸದಾ ಅಹಲ್ಯ ಪತಿ ಶ್ರೀಮಾನ್ ಗೌತಮ ಸರ್ವಸ್ಪಾವನಂ. ಗೌತಮ ಅನ್ನೋ ಪದಕ್ಕೆ ಅತ್ಯಂತ ಗೌಹು ಅಂದರೆ ಹಸುವಿಗೆ ಅತ್ಯಂತ ಸಮಾನವಾಗಿರ್ತಕ್ಕಂಥವ್ರು ಅಂತ. ಗೌತಮರು ತಮ್ಮ ಹೆಸರಿನ ವಿಶ್ಲೇಷಣೆಯನ್ನು ಹೀಗೆ ಹೇಳ್ತಾರೆ. ಹೇಗೆ ಅಂದರೆ, ನಾನು ಇಂದ್ರಿಯಗಳೆಂಬ ಗೋವುಗಳನ್ನು ದಮನ ಮಾಡಿದ್ದೇನೆ, ಆದ್ದರಿಂದ ನಾನು ಗೋದಮ. ಹೊಗೆ ಇಲ್ಲದ ಅಗ್ನಿಯಂತೆ ತೇಜಸ್ವಿಯಾಗಿದ್ದೇನೆ. ಸಮದರ್ಶಿಯಾಗಿರ್ತಕ್ಕಂಥ ನನ್ನ ಮಹಿಮೆಗೆ ಯಾರೂ ಸರಿಸಾಟಿ ಇಲ್ಲ ಅಂತ ಅವರ ಒಂದು ಗೌತಮ ಅನ್ನೋದಕ್ಕೆ ಅವರು ವಿಶ್ಲೇಷಣೆಯನ್ನು ಕೊಡ್ತಾರೆ. ಗೌತಮರ ಪತ್ನಿ ಮಹಾಪತಿವ್ರತೆ ಅಹಲ್ಯೆ. ಅವಳು ದೇವೇಂದ್ರನ ಕುತಂತ್ರಕ್ಕೆ ಬಲಿಯಾಗಿ ಸತ್ಪಥದಿಂದ ಜಾರುತ್ತಾಳೆ. ಆ ಹೇಯ ಕೃತ್ಯವನ್ನು ಎಸಗಿರ್ತಕ್ಕಂತಹ ಇಂದ್ರ ಹಾಗೂ ಅಹಲ್ಯೆಯನ್ನು ಒಂದೇ ಬಾರಿ ಗೌತಮರು ಶಪಿಸ್ತಾರೆ. ಅದರ ಫಲವೇ ಅಹಲ್ಯೆ ಶಿಲಾರೂಪದಲ್ಲಿ ಸಾವಿರಾರು ವರ್ಷಗಳಿಂದ ಇರಬೇಕಾಗಿ ಬರುತ್ತೆ. ದೇವೇಂದ್ರ ಅತಿ ಸಂಕಟವನ್ನು ಅನುಭವಿಸಿದ್ದುದು ಹಾಗೂ ಸ್ವತಃ ಗೌತಮರು ತಮ್ಮ ತಪೋಬಲವನ್ನು ಕಳೆದುಕೊಂಡು ಹಿಮಾಲಯಕ್ಕೆ ಹೋಗಿ ತಪೋನಿರತರಾಗ್ತಾರೆ. ಶ್ರೀರಾಮಚಂದ್ರ ಗೌತಮ ಮಹರ್ಷಿಗಳ ಆಶ್ರಮಕ್ಕೆ ಪಾದಾರ್ಪಣೆ ಮಾಡಿದೊಡನೆ ಶಿಲಾರೂಪಿಯಾಗಿರ್ತಕ್ಕಂಥ ಅಹಲ್ಯೆ ಶಾಪ ವಿಮೋಚನೆಯಾಗಿ ಮತ್ತೆ ಮೊದಲು ಹೇಗಿದ್ಲು ಹಾಗೇ ಆಗ್ತಾಳೆ. ಗೌತಮರ ಪುತ್ರ ಶತಾನಂದ ಗೌತಮರ ಶಿಷ್ಯ ಉತ್ತಂಕನ ಜೊತೆಗೆ ಅವರ ಮಗಳನ್ನು ಕೊಟ್ಟು ವಿವಾಹ ಮಾಡ್ತಾರೆ. ಗೌತಮರು ಸಾವಿತ್ರ ಮಹಾಮಂತ್ರದ ಸಿದ್ಧಿಯನ್ನು ಪಡೆದಿದ್ದವರು ಅಂತ ಯಜುರ್ವೇದದಲ್ಲಿ ತಿಳಿಸುತ್ತೆ. ಜನಃ ಎಂಬ ವ್ಯಾಪೃತಿ ಮಂತ್ರವನ್ನು ಸಾಕ್ಷಾತ್ಕರಿಸತಕ್ಕಂತಹ ಮಂತ್ರದ್ರಷ್ಟಾರರು ಗೌತಮರು.
ಅಂತ ಮಂತ್ರಕಲ್ಪ ತಿಳಿಸುತ್ತೆ. ಮತ್ತು ಗೌತಮರದು ತುಂಬ ಹೆಸರು ಅಂತ ಯಾವುದಪ್ಪ ಅಂತಂದರೆ ನ್ಯಾಯಶಾಸ್ತ್ರ. ಮಹರ್ಷಿಗಳಿಗೆ ಆತಿಥ್ಯ ನೀಡಿ ಗಣೇಶನ ಪಿತೂರಿಯಂತೆ ಗೌತಮರು ಶಿವನನ್ನು ಕುರಿತು ಘೋರ ತಪಸ್ಸನ್ನು ಆಚರಿಸಿ ಗಂಗೆಯನ್ನು ಕೆಳಗಿಳಿಸಿ ಬರೋ ಹಾಗೆ ಕೋರ್ಕೋತಾರೆ. ಶಿವ ಗಂಗೆಯನ್ನು ತನ್ನ ಮೇಲೆ ಭದ್ರವಾಗಿರಿಸಿಕೊಂಡು ಅವಳ ಒಂದು ಧಾರೆಯನ್ನು ಮಾತ್ರ ಭೂಮಿಗೆ ಇಳಿಸ್ತಾನೆ. ಆ ಧಾರೆಯೇ ಗೋದಾವರಿ ಅಥವಾ ಗೋದಾಗಂಗೆ. ಗೌತಮರು ಅದರಲ್ಲಿ ಸ್ನಾನ ಮಾಡಿ ಸಂತುಷ್ಟರಾಗ್ತಾರೆ. ಗೌತಮರು ಗೋತ್ರ ಪ್ರವರ್ತಕರು. ಇನ್ನು 6ನೇವ್ರು ಜಮದಗ್ನಿ. ಅಕ್ಷಸೂತ್ರಧರಂ ದೇವಂ ಋಷೀಣಾಮಧಿಪಂ ಪ್ರಭುಂ ಗರ್ಭಪಾಣಿಂ ಜಟಾಜೂಟಂ ಮಹಾತೇಜಸ್ವಿನಂ ಭಜೆ. ಭೃಗುವಂಶದ ಋಷಿಯಾಗಿರ್ತಕ್ಕಂತಹ ಜಮದಗ್ನಿ ಪರಶುರಾಮರ ತಂದೆ. ಈ ಋಷಿ ತಂದೆ ರುಚಿಕ ಋಷಿ. ಗಾಧಿರಾಜನ ಮಗಳಾಗಿರ್ತಕ್ಕಂತಹ ಸತ್ಯವತಿ ಅವ್ರ ತಾಯಿ. ರೇಣುಕೆ ಅಂತಕ್ಕಂಥವಳು ಹೆಂಡತಿ. ರುಮಣ್ವಂತ, ಸುಷೇಣ, ವಸು, ವಿಶ್ವಾವಸು ಮತ್ತು ಪರಶುರಾಮ ಅಂತಕ್ಕಂಥವರು ಈ ಋಷಿಯ 5 ಮಂದಿ ಮಕ್ಕಳು. ಪತ್ನಿಯಾಗಿರ್ತಕ್ಕಂತಹ ರೇಣುಕೆ ಒಂದು ದಿವಸ ನದಿಗೆ ಸ್ನಾನಕ್ಕೆ ಅಂತ ಹೋಗಿದ್ದಾಗ ಅಲ್ಲಿ ಜಲಕ್ರೀಡೆ ಆಡಿರ್ತಕ್ಕಂಥ ಚಿತ್ರದ ಗಂಧರ್ವನನ್ನು ನೋಡಿ ಮೋಹ ಪರವಶಳಾಗ್ತಾಳಂತೆ. ಮನೆಗೆ ಬರೋದು ಲೇಟ್ ಆಗ್ಬಿಡುತ್ತೆ. ಆದ್ದರಿಂದ ಸಂಶಯಗೊಂಡ ಜಮದಗ್ನಿ ಅವಳ ಕತ್ತನ್ನು ಕತ್ತರಿಸಲಿಕ್ಕೆ ತನ್ನ ಮಕ್ಕಳಿಗೆ ಹೇಳ್ತಾನೆ. 4 ಮಂದಿ ಮಕ್ಕಳು ಕೂಡ ಅದನ್ನು ಒಪ್ಪಲ್ಲ, ಹಿಂಜರಿತಾರೆ. ಪರಶುರಾಮ ತಂದೆ ಮಾತನ್ನು ಪಾಲಿಸ್ತಾನೆ. ಅದರಿಂದ ಪ್ರಸನ್ನಾಗಿರ್ತಕ್ಕಂಥ ತಂದೆ ವರವನ್ನು ಬೇಡುವಂತೆ ಪರಶುರಾಮನನ್ನು ಕೇಳಿಕೊಂಡಾಗ ತನ್ನ ತಾಯಿಯನ್ನು ಬದುಕಿಸಬೇಕು ಅಂತಲೂ ಇನ್ನು ಮುಂದೆ ಇಂಥ ಕೋಪವನ್ನು ಬಿಡಬೇಕು ಅಂತಲೂ ತಂದೆಗೆ ಕೇಳ್ಕೊಳ್ತಾನೆ. ಜಮದಗ್ನಿ ಅದಕ್ಕೊಪ್ಪಿ ರೇಣುಕೆಯನ್ನು ಬದುಕಿಸ್ತಾರೆ. ಜಮದಗ್ನಿಯೂ ಕೂಡ ಗೋತ್ರ ಪ್ರವರ್ತಕರು. 7ನೇವರು ವಸಿಷ್ಠರು. ಶಿವಧ್ಯಾನರತಂ ಶಾಂತಂ ತ್ರಿದಶೈರಭಿ ಪೂಜಿತಂ ಬ್ರಹ್ಮಸೂನು ಮಹಾತ್ಮಾನಾಂ ವಸಿಷ್ಠ ಪೂಜೆಯೇ ಸದಾ. ವಸಿಷ್ಠ ಅಂದರೆ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥವನು ಅಂತ. ಅಂದರೆ ಅತಿಶಯವಾಗಿರ್ತಕ್ಕಂತಹ ಕಾಂತಿಯಿಂದ ಕೂಡಿರ್ತಕ್ಕಂಥವನು ಅಂತ. ಇಂದ್ರಿಯ ವಿಜಯಿಯು ಅರಿಷಡ್ವರ್ಗಗಳ ವಿಜಯಿಯು ಅಂತ ವಸಿಷ್ಠರಿಗೆ ಇನ್ನೊಂದು ಅರ್ಥ ಇದೆ. ಅವರಿಗೆ ಮೇರು ಪರ್ವತವೇ ಒಂದು ಪ್ರಿಯವಾಗಿರ್ತಕ್ಕಂತಹ ಸ್ಥಳ. ಹಾಗಾಗಿ ಅವರು ಯಾವಾಗಲೂ ಅಲ್ಲೇ ಇರ್ತಿದ್ರು. ಅಲ್ಲೇ ಅವರ ಆಶ್ರಮ ಕೂಡ ಇತ್ತು, ಮೇರು ಪರ್ವತದಲ್ಲೇ. ಅವರ ಹೆಂಡತಿ ಅರುಂಧತಿ, ಅವ್ರ ಮಗನೇ ಶಕ್ತಿ ಮಹರ್ಷಿ, ಶಕ್ತಿಯ ಮಗನೇ ಪರಾಶರ, ಪರಾಶರರ ಮಗನೇ ವೇದವ್ಯಾಸ. ವಸಿಷ್ಠರ ಆಶ್ರಮದಲ್ಲಿ ಕಾಮಧೇನುವಿನ ಮಗಳು ನಂದಿನಿ, ಅವಳಿಗೆ ಶಬಲೆ ಅಂತಲೂ ಕೂಡ ಒಂದು ಹೆಸರಿತ್ತು. ಅದು ದೈವಿಕ ಹಸು. ಅದು ಕೇಳಿದ್ದೆಲ್ಲ ಕೊಡ್ತಕ್ಕಂಥ ಹಸು ಆಗಿತ್ತು. ವಿಶ್ವಾಮಿತ್ರರು ಆ ಹಸುವಿನ ಕಾರಣದಿಂದ ವಸಿಷ್ಠರೊಂದಿಗೆ ಹಗೆ ಸಾಧಿಸಿ ಕಡೆಗೆ ಅವರ ಬ್ರಹ್ಮವರ್ಚಸ್ಸಿಗೆ ಸೋತು ತಾವೂ 1000 ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿ ವಸಿಷ್ಠರಿಂದಲೇ ಬ್ರಹ್ಮರ್ಷಿ ಅಂತ ಪದವಿಯನ್ನು ಅವರು ಪಡ್ಕೊಳ್ತಾರೆ. ವಸಿಷ್ಠರು ತುಂಬ ಬೇಕಾದಷ್ಟು ವೇದ ಮಂತ್ರಗಳನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥವ್ರು. ವಿರಾಟ್ ಛಂದಸ್ಸಿನ ಮಹಿಮೆಯನ್ನು ಬಲ್ಲವರು. ವಸಿಷ್ಠರು ಸೂರ್ಯವಂಶದ ಚಕ್ರವರ್ತಿಗಳಾಗಿರ್ತಕ್ಕಂತಹ ಮನು, ತ್ರಯ್ಯಾರುಣಿ, ದಿಲೀಪ, ದಶರಥ ಮಹಾರಾಜ ಮುಂತಾದವರಿಗೆ ಕುಲಪುರೋಹಿತರವರು. ವಸಿಷ್ಠರು ಮಾನವ ಜನಾಂಗದವರಿಗೆ ತೋರಿಸಿರ್ತಕ್ಕಂಥ ಸತ್ಯ ಪ್ರೀತಿಯ ಅನನ್ಯ ಮಾರ್ಗವೇ ಸತ್ಯ ಹರಿಶ್ಚಂದ್ರನ ಒಂದು ಪರಿಚಯ ಲೋಕಕ್ಕಾಗಿದ್ದು. ಇಲ್ಲ, ನಮ್ಗೆ ಗೊತ್ತೇ ಆಗ್ತಾ ಇರಲಿಲ್ಲ ಸತ್ಯ ಹರಿಶ್ಚಂದ್ರ ಯಾರು ಅಂತ. ಮಹಾಭಾರತದ ಭೀಷ್ಮಾಚಾರ್ಯರ ಹುಟ್ಟಿಗೆ ಕಾರಣವೂ ಕೂಡ ಮತ್ತು ಅಷ್ಟವಸ್ತುಗಳಿಗೆ ಶಾಪ ಕೊಟ್ಟ ವಸಿಷ್ಠರಿಂದಲೇ ಸಾಧ್ಯವಾಗಿತ್ತು ಅಂತ ನಾವು ತಿಳ್ಕೊಳ್ಬೋದು. ಇನ್ನು ವಸಿಷ್ಠರಿಂದಲೇ ಸರಿಯೂ ನದಿ ಹರಿದು ಬಂದಿದ್ದು. ಇಲ್ಲದಿದ್ದರೆ ಸರಿಯೂ ನದಿನೇ ಇರಲಿಲ್ವಂತೆ. ಒಮ್ಮೆ ತಮ್ಮ ಮಕ್ಕಳ ಸಾವನ್ನು ಸಹಿಸಿದ ವಸಿಷ್ಠರು ಆತ್ಮಹತ್ಯೆಗೆ ಪ್ರಯತ್ನಪಟ್ಟಾಗ ಪ್ರಕೃತಿಯು ಅವರನ್ನು ಅನೇಕ ಬಾರಿ ಸಾವಿನಿಂದ ಬಚಾಯಿಸ್ತಂತೆ. ವಿಪಾಶ ಅಂತಂದರೆ ಬಯಾಸ್ ಅಂತ, ಹಾಗೂ ಶತದ್ರು ಅಂದರೆ ಸಟ್ಲೇಜು. ಈ ನದಿಗಳು ಇವರ ಸಾವನ್ನು ತಡೆದ ನದಿಗಳು ಅಂತ ನಮಗೆ ಇತಿಹಾಸದಲ್ಲಿ ಸಿಗುತ್ತೆ. ಸಹನೆ, ಸಂಯಮ, ಕ್ಷಮಾಮೂರ್ತಿಯಾಗಿರ್ತಕ್ಕಂಥ ವಸಿಷ್ಠರು ಗೋತ್ರ ಪ್ರವರ್ತಕರಾಗಿದ್ದಾರೆ. ಹೀಗೆ ಇಂತಹ ಮಹಾತ್ಮರಾಗಿರ್ತಕ್ಕಂತಹ ಸಪ್ತರ್ಷಿಗಳು ಈಗಲೂ ನಮ್ಮೊಂದಿಗಿದ್ದು ಲೋಕವನ್ನು ಧರ್ಮದಿಂದ ರಕ್ಷಿಸ್ತಾ ಇದ್ದಾರೆ. ಇದರ ಸಂಕೇತವೇ ಸಪ್ತರ್ಷಿ ಮಂಡಲ. ಇಂತಹ ಋಷಿಗಳನ್ನು ನಾವು ಪ್ರತಿದಿನವೂ ನೆನಪಿಸ್ಕೊಂಡು ಸಪ್ತರ್ಷಿ ಮಂಡಲವನ್ನು ನೋಡಿ ನಮಸ್ಕರಿಸಬೇಕು. ಸಪ್ತರ್ಷಿಗಳ ಪೂಜೆಯನ್ನು ನಾವು ಋಷಿಪಂಚಮಿ ಮತ್ತು ಉಪಕರ್ಮ ದಿವಸ
ಪ್ರತಿ ವರ್ಷವೂ ಮಾಡಬೇಕು. ಮಾಡಿ ಅವರ ಕೃಪೆಗೆ ನಾವು ಪಾತ್ರರಾಗಬೇಕು. ಧನ್ಯವಾದಗಳು.